ಈ ಬಾರಿಯ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಒಂದಷ್ಟು ಆಶ್ಚರ್ಯವನ್ನು ಹುಟ್ಟುಹಾಕಿದೆ. ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇಲ್ಲಿವೆ ನೋಡಿ. ಗೋಕಾಕ್ ನಗರಸಭೆಯಲ್ಲಿ ಗೆದ್ದವರೆಲ್ಲ ಪಕ್ಷೇತರರು. ಬಳ್ಳಾರಿ ಪಾಲಿಕೆಯಲ್ಲಿ ಮಂಗಳಮುಖಿ ಪರ್ವಿನ್ ಗೆಲುವು. ಬಳ್ಳಾರಿ ಪಾಲಿಕೆಯಲ್ಲಿ ಮಂಗಳಮುಖಿ ಪರ್ವಿನ್ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಉಡುಪಿ ನಗರಸಭೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಮೈಸೂರಿನಲ್ಲಿ ಕಾರ್ಪೊರೇಟ್ ಆದಂದ್ರು ಸ್ನೇಕ್ ಶ್ಯಾಮ್. ಆರ್ಎಸ್ಎಸ್ ಪ್ರಾಬಲ್ಯ ಇದ್ದಂತಹ ಕರಾವಳಿಯಲ್ಲಿ ಇದೀಗ ಕಾಂಗ್ರೆಸ್ ತನ್ನ ಪ್ರಾಬಲ್ಯ ಮೆರೆದಿದೆ. ಬೆಳಗಾವಿ ಆಡಳಿತ ಮರಾಠಿ ಭಾಷಿಕರಿಗೆ ಆಗಿದೆ. ಭದ್ರಾವತಿ ನಗರಸಭೆ ಜೆಡಿಎಸ್ನ ಲಕ್ಷ್ಮೀದೇವಿ ಕೇವಲ 1 ಮತದ ಅಂತರದಿಂದ ಗೆದ್ದಿದ್ದಾರೆ. ಬಳ್ಳಾರಿ ಪಾಲಿಕೆ ಕಳೆದ ಬಾರಿ ಬಿಜೆಪಿ ದಿಗ್ವಿಜಯ, ಈ ಬಾರಿ ಬಿಜೆಪಿಯೇ ಮಂಗಮಾಯ. ಇನ್ನು ಬಳ್ಳಾರಿ ಜಿಲ್ಲೆಯ ಯಾವ ಸಂಸ್ಥೆಯಲ್ಲೂ ಬಿಜೆಪಿಯ ಅಧಿಕಾರವನ್ನ ಹಿಡಿದಿಲ್ಲ. 2ನೇ ಸ್ಥಾನವೂ ಬಿಜೆಪಿಗೆ ಸಿಕ್ಕಿಲ್ಲ. ಒಟ್ಟು 4676 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಆಡಳಿತಾರೂಢ ಬಿಜೆಪಿ ತೀವ್ರ ಮುಖಭಂಗ ಅನುಭವಿಸಿದ್ದು 2ನೇ ಸ್ಥಾನಕ್ಕಾಗಿ ಜೆಡಿಎಸ್ ಜೊತೆ ಪೈಪೋಟಿ ನಡೆಸುವಂತಾಗಿದೆ. ಕೆಜೆಪಿ ಮತ್ತು ಬಿಎಸ್ಆರ್ ನಿರೀಕ್ಷಿತ ಮಟ್ಟವನ್ನು ಮುಟ್ಟಿಲ್ಲ. ಯಾವ ಭಾಗದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗಳಿಸಿದೆ ಬನ್ನಿ ನೋಡೋಣ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಟ್ಟು 956 ಸ್ಥಾನಗಳು ಬಂದಿದೆ. ಇದರಲ್ಲಿ ಬಿಜೆಪಿ 126 ಸ್ಥಾನವನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 421 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ. ಇನ್ನು ಜೆಡಿಎಸ್ 149 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇನ್ನು ಹೊಸ ಪಕ್ಷಗಳಾದಂತಹ ಕೆಜೆಪಿ 82 ಸ್ಥಾನವನ್ನು ಗೆದ್ದುಕೊಂಡಿದೆ. ಬಿಎಸ್ಆರ್ 58 ಸ್ಥಾನವನ್ನು ಗೆದ್ದುಕೊಂಡಿದೆ. ಇನ್ನು ಇತರ ಪಕ್ಷಗಳು 120 ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಕರಾವಳಿ ಕರ್ನಾಟಕ ಭಾಗವನ್ನು ನೋಡೋದಾದರೆ ಈ ಭಾಗದಲ್ಲಿ 523 ಸೀಟ್ಗಳಿತ್ತು. ಬಿಜೆಪಿ 156 ಸ್ಥಾನವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ 264 ಸ್ಥಾನವನ್ನು ಪಡೆದುಕೊಂಡಿದೆ. ಜೆಡಿಎಸ್ 47 ಸ್ಥಾನವನ್ನು ಪಡೆದುಕೊಂಡಿದೆ. ಕೆಜೆಪಿ 1 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಬಿಎಸ್ಆರ್ 3 ಸ್ಥಾನವನ್ನು ಪಡೆದುಕೊಂಡಿದ್ರೆ ಇತರೆ ಪಕ್ಷಗಳು 52 ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಮಧ್ಯ ಕರ್ನಾಟಕದಲ್ಲಿ ನೋಡೋದಾದರೆ ಈ ಭಾಗದಲ್ಲಿ 615 ಸೀಟ್ಗಳಿತ್ತು. ಬಿಜೆಪಿ 105 ಸ್ಥಾನವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ 259 ಸ್ಥಾನವನ್ನು ಪಡೆದುಕೊಂಡಿದೆ. ಜೆಡಿಎಸ್ 95, ಕೆಜೆಪಿ 61, ಬಿಎಸ್ಆರ್ 15, ಇತರೆ 80 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮುಂಬೈ ಕರ್ನಾಟಕದಲ್ಲಿ 1361 ಸ್ಥಾನಗಳಲ್ಲಿ ಬಿಜೆಪಿ 385 ಸ್ಥಾನವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ 465 ಸ್ಥಾನವನ್ನು ಪಡೆದುಕೊಂಡಿದೆ. ಜೆಡಿಎಸ್ 91, ಕೆಜೆಪಿ 68, ಬಿಎಸ್ಆರ್ 33 ಹಾಗೆ ಇತರೆ ಪಕ್ಷಗಳು 319 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮೈಸೂರು ಭಾಗವನ್ನು ನೋಡೋದಾದರೆ ಈ ಭಾಗದಲ್ಲಿ 1475 ಸ್ಥಾನದಲ್ಲಿ ಬಿಜೆಪಿ 126, ಕಾಂಗ್ರೆಸ್ 549, ಜೆಡಿಎಸ್ 515, ಕೆಜೆಪಿ 61, ಬಿಎಸ್ಆರ್ 7 ಹಾಗೂ ಇತರೆ 217 ಸ್ಥಾನಗಳನ್ನು ಪಡೆದುಕೊಂಡಿವೆ.